ನೀತಿ ಆಯೋಗದ ಪೂರ್ಣ ರೂಪವೇನು? ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ. ಇದು ಭಾರತವನ್ನು ಪರಿವರ್ತಿಸುವ ಗುರಿಯನ್ನು ಹೊಂದಿರುವ ರಾಷ್ಟ್ರೀಯ ಸಂಸ್ಥೆಯಾಗಿದೆ. ನೀತಿ ಆಯೋಗ ಯಾವ ಹಳೆಯ ಸಂಸ್ಥೆಯ ಬದಲಿಗೆ ಜಾರಿಗೆ ಬಂದಿತು? ಯೋಜನಾ ಆಯೋಗ. 1980ರಲ್ಲಿ ಸ್ಥಾಪನೆಯಾಗಿದ್ದ ಯೋಜನಾ ಆಯೋಗವನ್ನು ರದ್ದುಪಡಿಸಿ ನೀತಿ ಆಯೋಗವನ್ನು ತರಲಾಯಿತು. ನೀತಿ ಆಯೋಗವು ಯಾವ ರೀತಿಯ ಕಾರ್ಯವೈಖರಿಯನ್ನು ಅನುಸರಿಸುತ್ತದೆ? ಬಾಟಮ್ ಅಪ್. ರಾಜ್ಯಗಳನ್ನು ಮತ್ತು ಸ್ಥಳೀಯ ಮಟ್ಟದ ಯೋಜನೆಗಳನ್ನು ಒಳಗೊಳ್ಳುವ ಸಲುವಾಗಿ ಈ ವಿಧಾನವನ್ನು ಬಳಸಲಾಗುತ್ತದೆ. ನೀತಿ ಆಯೋಗದ ಪದನಿಮಿತ್ತ ಅಧ್ಯಕ್ಷರು ಯಾರಾಗಿರುತ್ತಾರೆ? ಭಾರತದ ಪ್ರಧಾನಮಂತ್ರಿಗಳು. ಯೋಜನಾ ಆಯೋಗದಂತೆಯೇ ನೀತಿ ಆಯೋಗದ ಅಧ್ಯಕ್ಷತೆಯನ್ನು ಪ್ರಧಾನಿಗಳು ವಹಿಸುತ್ತಾರೆ. ನೀತಿ ಆಯೋಗ ಯಾವಾಗ ಅಧಿಕೃತವಾಗಿ ಸ್ಥಾಪನೆಯಾಯಿತು? ಜನವರಿ 1, 2015. ನೀತಿ ಆಯೋಗದ ಆಡಳಿತ ಮಂಡಳಿಯಲ್ಲಿ ಯಾರನ್ನು ಒಳಗೊಂಡಿರುತ್ತದೆ? ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಲೆಫ್ಟಿನೆಂಟ್ ಗವರ್ನರ್ಗಳು. ಒಕ್ಕೂಟ ವ್ಯವಸ್ಥೆಯನ್ನು ಬಲಪಡಿಸಲು ಎಲ್ಲ ರಾಜ್ಯಗಳ ಮುಖ್ಯಸ್ಥರನ್ನು ಒಳಗೊಳ್ಳಲಾಗುತ್ತದೆ. ಪರಿಸರ ವ್ಯವಸ್ಥೆಯ ಇಂಜಿನಿಯರ್ ಎಂದರೆ ಯಾರು? ಆಪ್ಷನ್: ಕೇವಲ ಸಸ್ಯಗಳನ್ನು ಮಾತ್ರ ತಿನ್ನುವ ಪ್ರಾಣಿ, ಪರಿಸರ ಮಾಲಿನ್ಯವನ್ನು ತಡೆಗಟ್ಟುವ ಮನುಷ್ಯ, ಸತ್ತ ಪ್ರಾಣಿಗಳನ್ನು ತಿಂದು ಪರಿಸರವನ್ನು ಸ್ವಚ್ಛಗೊಳಿಸುವ ಜೀವಿ, ತನ್ನ ಪರಿಸರವನ್ನು ಭೌತಿಕವಾಗಿ ಬದಲಾಯಿಸುವ ಅಥವಾ ನಿರ್ಮಿಸುವ ಜೀವಿ. ತನ್ನ ಪರಿಸರವನ್ನು ಭೌತಿಕವಾಗಿ ಬದಲಾಯಿಸುವ ಅಥವಾ ನಿರ್ಮಿಸುವ ಜೀವಿ. ಇಕೋಸಿಸ್ಟಮ್ ಇಂಜಿನಿಯರ್ಗಳು ತಮ್ಮ ಚಟುವಟಿಕೆಗಳ ಮೂಲಕ ಪರಿಸರದ ರಚನೆಯನ್ನು ಮಾರ್ಪಡಿಸುತ್ತಾರೆ. ಈ ಕೆಳಗಿನವುಗಳಲ್ಲಿ ಯಾವುದು ಅಲೋಜೆನಿಕ್ ಇಂಜಿನಿಯರ್ಗೆ ಉದಾಹರಣೆಯಾಗಿದೆ? ಆಪ್ಷನ್: ದೊಡ್ಡ ಆಲದ ಮರ, ಬೀವರ್, ಸಮುದ್ರದ ಪಾಚಿ, ಹವಳದ ದಿಬ್ಬಗಳು. ಬೀವರ್ಗಳು ಅಣೆಕಟ್ಟುಗಳನ್ನು ನಿರ್ಮಿಸುವ ಮೂಲಕ ಪರಿಸರವನ್ನು ಭೌತಿಕವಾಗಿ ಬದಲಾಯಿಸುತ್ತವೆ. ಹವಳದ ದಿಬ್ಬಗಳನ್ನು ಆಟೋಜೆನಿಕ್ ಇಂಜಿನಿಯರ್ಸ್ ಎಂದು ಏಕೆ ಕರೆಯುತ್ತಾರೆ? ಆಪ್ಷನ್: ಅವು ಸಮುದ್ರದ ಹರಿವನ್ನು ನಿಲ್ಲಿಸುವುದರಿಂದ, ಅವು ಸಮುದ್ರದ ಆಳದಲ್ಲಿ ಮಾತ್ರ ವಾಸಿಸುವುದರಿಂದ, ಅವು ತಮ್ಮ ಸ್ವಂತ ದೇಹದ ರಚನೆಯಿಂದಲೇ ಪರಿಸರವನ್ನು ಮಾರ್ಪಡಿಸುವುದರಿಂದ, ಅವು ಬೇರೆ ಮೀನುಗಳನ್ನು ಬೇಟೆಯಾಡುವುದರಿಂದ. ಅವು ತಮ್ಮ ಸ್ವಂತ ದೇಹದ ರಚನೆಯಿಂದಲೇ ಪರಿಸರವನ್ನು ಮಾರ್ಪಡಿಸುವುದರಿಂದ. ಆಟೋಜೆನಿಕ್ ಇಂಜಿನಿಯರ್ಗಳು ತಮ್ಮ ಸ್ವಂತ ಬೆಳವಣಿಗೆಯ ಮೂಲಕವೇ ಇತರ ಜೀವಿಗಳಿಗೆ ವಾಸಸ್ಥಾನ ಒದಗಿಸುತ್ತಾರೆ. ಕಾಡಿನಲ್ಲಿ ಆನೆಗಳು ಹೇಗೆ ಇಂಜಿನಿಯರ್ಗಳಾಗಿ ಕಾರ್ಯನಿರ್ವಹಿಸುತ್ತವೆ? ಆಪ್ಷನ್: ಕಾಡಿನ ಬೆಂಕಿಯನ್ನು ನಂದಿಸುವುದರ ಮೂಲಕ, ಮರಗಳನ್ನು ಉರುಳಿಸಿ ಸಣ್ಣ ಗಿಡಗಳಿಗೆ ಸೂರ್ಯನ ಬೆಳಕು ಸಿಗುವಂತೆ ಮಾಡುವುದರ ಮೂಲಕ, ಬೇರೆ ಪ್ರಾಣಿಗಳಿಗೆ ಆಹಾರ ನೀಡುವುದರ ಮೂಲಕ, ಕೇವಲ ಹಣ್ಣುಗಳನ್ನು ತಿನ್ನುವುದರ ಮೂಲಕ. ಮರಗಳನ್ನು ಉರುಳಿಸಿ
ಸಣ್ಣ ಗಿಡಗಳಿಗೆ ಸೂರ್ಯನ ಬೆಳಕು ಸಿಗುವಂತೆ ಮಾಡುವುದರ ಮೂಲಕ. ಆನೆಗಳು ದಟ್ಟವಾದ ಕಾಡುಗಳನ್ನು ತೆರೆಯುವ ಮೂಲಕ ಹೊಸ ಸಸ್ಯಗಳ ಬೆಳವಣಿಗೆಗೆ ದಾರಿ ಮಾಡಿಕೊಡುತ್ತವೆ. ಗೆದ್ದಲುಗಳು ನಿರ್ಮಿಸುವ ಹುತ್ತಗಳು ಪರಿಸರಕ್ಕೆ ಹೇಗೆ ಸಹಾಯ ಮಾಡುತ್ತದೆ? ಆಪ್ಷನ್: ಮಳೆಯನ್ನು ತರಿಸುವುದರ ಮೂಲಕ, ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಿ ಮತ್ತು ಗಾಳಿ ಆಡುವಿಕೆಯನ್ನು ಸುಧಾರಿಸುವುದರ ಮೂಲಕ, ಗಾಳಿಯ ವೇಗವನ್ನು ಕಡಿಮೆ ಮಾಡುವುದರ ಮೂಲಕ. ಅವು ಕೇವಲ ಗೆದ್ದಲುಗಳಿಗೆ ಮಾತ್ರ ರಕ್ಷಣೆ ನೀಡುತ್ತವೆ. ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಿ ಮತ್ತು ಗಾಳಿ ಆಡುವಿಕೆಯನ್ನು ಸುಧಾರಿಸುವುದರ ಮೂಲಕ. ಗೆದ್ದಲುಗಳು ಮಣ್ಣನ್ನು ಸಂಸ್ಕರಿಸುವ ಮೂಲಕ ಆ ಪರಿಸರದ ಸಸ್ಯವರ್ಗಕ್ಕೆ ಉತ್ತಮ ಪೋಷಕಾಂಶವನ್ನು ಒದಗಿಸುತ್ತವೆ.